ಸರ್ ನಿಮ್ಮ ಶರ್ಟ್ ಬೆಲೆ ಎಷ್ಟು ಸರ್? 30 ರೂಪಾಯಿ. ಸರ್ ಯಾವಾಗಲೂ ಲ್ಯಾಕ್ಸ್ ಮೇಲೆ ಶರ್ಟ್ ಆಗ್ತಾ ಇದ್ರಿ ಇವತ್ತು. ಅಲ್ಲ, ಅದು ಆ ಥರ ಲೆವೆಲ್ ಅವ್ರು ಸಿಕ್ಕಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ಮುಂದೆ ಆ ರೇಟ್ ಹೇಳ್ತೀನಿ. ಈ ಥರ ಲೆವೆಲ್ ಅವ್ರು ಬಂದಾಗ 30 ರೂಪಾಯಿನೇ ಹೇಳೋದು. ಅದ್ಯಾಕೆ ಸರ್ ಹಂಗೆ? ಅಲ್ಲ, ಅವ್ರು ನಂಬಲ್ವಲ್ಲ. ಈಗ ಇಲ್ಲಿ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆ ನಾನು 30 ಅಂದರೆ ನಂಬ್ತಾರೆ. ಅಲ್ಲಿ ನಾನು ಹೋಗ ಸ್ಟಾರ್ ಹೋಟ್ಲಿಗೆ ಹೋದಾಗ ಅವಾಗ ಅದ್ರ ಬೆಲೆ ಅವ್ರಿಗೆ ಆ ಕ್ವಾಲಿಟಿ ಗೊತ್ತಾಗೋರಿಗೆ ಗೊತ್ತಾಗುತ್ತೆ. ಅವ್ರ ಮುಂದೆ ಮಾತಾಡಬೇಕು. ನಾನು ಅದನ್ನು ಯಾರೋ ಆರ್ಡಿನರಿ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಅಷ್ಟು ಲಕ್ಷ ಅಂದರೆ ಅವ್ರು ನಂಬ್ತಾರ? ಸರ್ ನಿಮ್ಮ ಶರ್ಟ್ ಬೆಲೆಗಳ ಮೇಲೂ ರಿಸರ್ಚ್ಗಳೆಲ್ಲ ಶುರುವಾಗಿತ್ತು. ಇದಷ್ಟಿಲ್ಲ, ಆಮೇಲೆ ಕವರ್ಗಳು ನೋಡಿ ಆ ಶರ್ಟ್ ಅಷ್ಟಿಲ್ಲ ಬೆಲೆ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಜನ ಟ್ರೋಲ್ ಮಾಡಿದ್ರು. ಮೇಡಮ್, ಈಗ ಸರ್ಚ್ ಮಾಡ್ತಾರಲ್ಲ, ಅವರು ಕಡಿಮೆ ರೇಟದ್ದು ಸರ್ಚ್ ಮಾಡ್ತಾ ಇದ್ರೆ ಕಡಿಮೆ ರೇಟದೇ ತೋರಿಸುತ್ತೆ. ಇವಾಗ ಯಶ್ ಸರ್ ಒಂದು ಆನೆದು ಸಿಂಬಲ್ ಇರೋದು ಒಂದು ಶರ್ಟ್ ಹಾಕ್ಕೊಂಡಿದ್ದಾರೆ, ಪರ್ಪಲ್ ಕಲರು. ಅದು ಲಕ್ಷಾಂತರ ರೂಪಾಯಿ ಇರುತ್ತೆ. ಅದನ್ನು ಯಾರೋ ಒಬ್ಬ ಬಟ್ಟೆ ಅಂಗಡಿಯವನು 700 ರೂಪಾಯಿಗೆ ನನ್ನ ಅಂಗಡಿ 699 ರುಪೀಸ್ಗಿದೆ ಅಂತ ಹಾಕಿದ್ದಾನೆ. ಅದಕ್ಕೂ ಕ್ವಾಲಿಟಿ ಅಜಗಜ ಅಂತಾರ. ಈಗ ಕೆಂಗೇರಿ ಆಚೆ ಸೈಟ್ ರೇಟ್ಗೂ MG ರೋಡಲ್ಲಿರೋ ಸೈಟ್ ರೇಟ್ಗೂ ಒಂದೇನಾ? ಒಪ್ಕೊಳ್ತೀರಾ? ಅದು MG ರೋಡಲ್ಲಿ ಸೈಟ್ ತೊಗೊಳ್ಬೇಕಂದ್ರೆ ಅವ್ನು ಅದ್ರ ವ್ಯಾಲ್ಯೂ ಗೊತ್ತಿರೋನು ಅಲ್ಲಿ ಬರ್ತಾನೆ. ಅವ್ರ ವ್ಯಾಲ್ಯೂ ಕಡಿಮೆ ಇರೋರು ಬೇಕಂದ್ರೆ ಕೆಂಗೇರಿಯಿಂದ ಆಚೆ ಹೋಗ್ತಾರೆ, ಮೈಸೂರು ರೋಡಿಗೆ ಹೋಗ್ತಾರೆ. ಅಂದರೆ ನಿಮ್ಗೆ ಅರ್ಥ ಆಗ್ತಿದೆಯಾ? ಆ ಥರ ಎಷ್ಟು 700 ರೂಪಾಯಿ ಶರ್ಟ್ ಹಾಕ್ತಾರ? ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಈ ಬಟನ್ 700 ರೂಪಾಯಿಗೆ ಒಂದು ಬಟನ್ ಬರಲ್ಲ. ಬ್ರ್ಯಾಂಡ್ ಬೇಡ ತೋರ್ಸೋಕ್ಕೆ.